ಸ್ಟಾರ್ ಮಾಡೋವಂಥದ್ದು ಯಾರು ಅಂದರೆ ಮೊದಲನೇದಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು. ಅದಾದ ನಂತರ ಜನಗಳು ಸ್ಟಾರ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರು. ಯಾಕಂದರೆ ಈಗಾಗಲೇ ನಾನು ಒಬ್ರಿಗೆ ಹೇಳಿದ್ದೆ, ಏನು ಯಾರೋ ಒಬ್ರು ಹೇಳಿದರು, ಒಂದು ನಿರ್ಮಾಪಕರು ಇದ್ದರೆ ಸ್ಟಾರ್ ಆಗಲ್ಲ, ಒಂದು ಸಿನಿಮಾ ಆಗ್ತದೆ ಅಂತೇಳಿ. ಸೊ ಒಂದು ನಿದರ್ಶನ ಏನು ಅಂದರೆ ನಿರ್ದೇಶಕರು, ನಿರ್ಮಾಪಕರು ಸೇರಿದಾಗ ಮಾತ್ರ ಒಂದು ಸ್ಟಾರ್ನ ಹುಟ್ಟಾಕುವಂಥ ಶಕ್ತಿ ಇರ್ತದೆ ಅಂತ ಇದೊಂದು ದೊಡ್ಡ ನಿದರ್ಶನ. ಯಾಕಂದರೆ ಆ ಸಿನಿಮಾದಲ್ಲಿ ಇದ್ದಿದ್ದೇನು, DN ಸಿನಿಮಾಸ್ ಅಡಿಯಲ್ಲಿ ಒಂದಲ್ಲ ಎರಡಲ್ಲ ಸಿನಿಮಾ ಉದ್ದೇಶ ಏನಿತ್ತು ಅಂದರೆ ಒಂದು ಮುಸಲ್ಮಾನ್ ಕುಟುಂಬ ಹಸುನ್ ನಂಬ್ಕೊಂಡು ಜೀವನ ಮಾಡೋದು. ಇವಾಗ ನಮ್ಮ ತಲೆಯಲ್ಲಿ ಬರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಉದ್ದೇಶಗಳು ಬರ್ತವೆ. ಆದರೆ ಒಂದು ನರ್ಗಿಸ್ ದತ್ ಅವಾರ್ಡ್ ಬಂದಿರತಕ್ಕಂಥದ್ದು ಭಾಳ ದೊಡ್ಡದು. ಯಾಕಂದರೆ ಇಂಟಿಗ್ರಿಟಿ ಅವಾರ್ಡ್ ಇದೆಯಲ್ಲ, ಎಷ್ಟೋ ವರ್ಷಗಳ ನಂತರ, ಸುಮಾರು ಒಂದು 20-25 ವರ್ಷದ ನಂತರ ಕನ್ನಡ ಸಿನಿಮಾಕ್ಕೆ ಒಂದು ಇಂಟಿಗ್ರಿಟಿ ಅವಾರ್ಡ್ ಬಂತು. ಆ ಸಿನಿಮಾ